ಎಲ್ಲ ಸಾರಿಗೆ ನೌಕರರಿಗೆ ಜೈ ಭೀಮ್, ನಮೋ ಬುದ್ಧಾಯ. ಒಂದೇ ಸಂಘ ಒಂದೇ ವೇದಿಕೆಯ ವತಿಯಿಂದ ರಾಜ್ಯ ಮಟ್ಟದ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಆಚರಿಸುತ್ತಿದ್ದು, ಜೈ ಭೀಮ್ ಭವನ, ಪೂರ್ಣಿಮಾ ಥಿಯೇಟರ್, ಲಾಲ್ಬಾಗ್ ಮುಖ್ಯ ರಸ್ತೆ, ಬೆಂಗಳೂರಿನಲ್ಲಿ ನಾಳೆ ಬುಧವಾರ 2 ಗಂಟೆಗೆ ಕಾರ್ಯಕ್ರಮ ನಡೆಯಲಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ BMTCಯ SNDV ಸಾಹೇಬರು ಮತ್ತು CTM ಸಾಹೇಬರು ಮತ್ತು KSRTC ಲೇಬರ್ ಆಫೀಸರು ಮತ್ತು BMTCಯ CPM ಸಾಹೇಬರು ಎಲ್ಲರೂ ಆಗಮಿಸಲಿದ್ದು, ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲೆಂದು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಒಂದೇ ಸಂಘ ಒಂದೇ ವೇದಿಕೆಯು ಇದೊಂದು ಬಾಬಾ ಸಾಹೇಬರ ಜ್ಞಾನ ಭಂಡಾರ ಇರುವಂತಹ ವೇದಿಕೆಯಾಗಿದ್ದು, ಈ ಒಂದು ಕಾರ್ಯಕ್ರಮದ ಮುಂಚಿತವಾಗಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸಂವಿಧಾನ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಕ್ವಿಜನ್ನು ನಡೆಸಲಾಗಿದ್ದು, ಆ ಕ್ವಿಜಿನಲ್ಲಿ ಭಾಗವಹಿಸಿದ ನೌಕರರಿಗೆ ಗೌರವ ಸನ್ಮಾನ, ಪ್ರಶಂಸನಾ ಪತ್ರ ಮತ್ತು ಬಹುಮಾನ ವಿತರಣೆ ನೀಡಲಾಗುತ್ತಿದೆ. ಮೊದಲನೇ ಬಹುಮಾನ ನಾವು 11,111 ರೂಪಾಯಿ ನೀಡಲಾಗಿದೆ. ಎರಡನೇ ಬಹುಮಾನ 7,777 ರೂಪಾಯಿ ನೀಡಲಾಗಿದೆ. ಮೂರನೇ ಬಹುಮಾನ 5,555 ರೂಪಾಯಿಗಳು ನೀಡಲಾಗಿದೆ. ಈ ರೀತಿ ನಗದು ರೂಪದಲ್ಲಿ ಅವರಿಗೆ ಬಹುಮಾನ ವಿತರಣೆ ಮಾಡಿ ಮತ್ತು 10 ಜನ ಏನು ಮುಂಚಿತವಾಗಿ ಎಕ್ಸಾಮ್ನಲ್ಲಿ ಪಾಸ್ ಆಗಿದ್ದಾರೆ ಅಂತಹ ನೌಕರರಿಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದ SNDV ಸಾಹೇಬ್ರವರ ಅಮೃತ ಹಸ್ತದಿಂದ ಪ್ರಶಂಸನಾ ಪತ್ರವನ್ನು ಸಹಿತ ನೀಡಲಾಗುತ್ತಿದೆ. ಮತ್ತು ಈ ರೀತಿ ಒಂದೇ ಸಂಘ ಒಂದೇ ವೇದಿಕೆ ಒಳ್ಳೆಯ ಒಂದು ಪ್ರಬಂಧಗಳು, ಕ್ವಿಜ್ಗಳು ಇಂತಹ ಮುಂದೆ ಬರದಂತೆಯೇ ಬಾಬಾ ಸಾಹೇಬರವರ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ, ಜ್ಞಾನ ಭಂಡಾರದ ಜ್ಯೋತಿಯ ಮೇಲೆ ಈ ಒಂದು ಒಂದೇ ಸಂಘ ಒಂದೇ ವೇದಿಕೆ ನಡೆಯಲಿದೆ. ಈ ಒಂದು ತತ್ವ ಸಿದ್ಧಾಂತ ತುಂಬ ನಮ್ಮ ಯುವ ಮಹೋತ್ಸವ ಯುವಕರಲ್ಲಿ ತುಂಬ ಆಸಕ್ತಿದಾಯಕವಾಗಿ ಒಂದು ಒಳ್ಳೆಯ ರೀತಿಯಿಂದ ನಡೆದಿದೆ. ಮತ್ತು ಸಾರಿಗೆ ಇಲಾಖೆಯಲ್ಲಿ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಸಾರಿಗೆ ನೌಕರರು, ಮುಖಂಡರುಗಳು ತುಂಬ ಪ್ರಶಂಸನೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ಒಂದು ಒಂದೇ ಸಂಘ ಒಂದೇ ವೇದಿಕೆ ಕರ್ನಾಟಕ ರಾಜ್ಯದಲ್ಲಿ ಸಾರಿಗೆ ಇಲಾಖೆಯಲ್ಲಿ ಸಾರಿಗೆ ಸಂಸ್ಥೆಯ ಏಳಿಗೆಗಾಗಿ, ಸಾರಿಗೆ ಸಂಸ್ಥೆಯ ಉಳಿವಿಗಾಗಿ ಮತ್ತು ನೌಕರರ ಹಿತದೃಷ್ಟಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಂಸ್ಥೆಯಲ್ಲಿರುವಂತಹ ನೌಕರರಲ್ಲಿರುವಂತಹ ಜ್ಞಾನ ಭಂಡಾರವನ್ನು ಹೊರತೆಗೆಯುವ ನಿಟ್ಟಿನಲ್ಲಿ ಈ ಒಂದು ಒಂದೇ ಸಂಘ ಒಂದೇ ವೇದಿಕೆ ಮುಂದೆ ಬಂದು ನಿಂತಿದೆ. ಈ ಒಂದು ಒಂದೇ ಸಂಘ ಒಂದೇ ವೇದಿಕೆಯಲ್ಲಿ ಯುವಕರು, ಪ್ರತಿಭಾನ್ವಿತ ವ್ಯಕ್ತಿಗಳು ಮುಂದುವರಿಯಲಿದ್ದಾರೆ. ಹಾಗಾಗಿ ಎಲ್ಲ ನೌಕರರು ಜಾತ್ಯತೀತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ. ನಮಸ್ಕಾರಗಳು.